LPG ಸಮಸ್ಯೆ ಆಗಿದೆ ಇವತ್ತು. ಆದರೆ ಏನಾಗಿದೆ ಅಂತ ಹೇಳಿದರೆ, ರಿಕ್ಷಾ ಚಾಲಕರನ್ನು ಯಾರೂ ಕೇಳಲಿಕ್ಕೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು. ಹೋಟೆಲ್ಗಳಲ್ಲಿ ಎಲ್ಲ ಕಡೆ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಆದರೆ ನಾವು ರಿಕ್ಷಾ ಚಾಲಕರು ಯಾವುದೇ ಬಾಡಿಗೆ ದರವನ್ನು ಈವರೆಗೆ ಹೆಚ್ಚಳವನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ಸಾರಿಗೆ ಇಲಾಖೆಯವರು ಇದಕ್ಕೆ ಸ್ಪಂದನೆ ಕೊಡಬೇಕಿತ್ತು, ಜನಪ್ರತಿನಿಧಿಗಳು ಸ್ಪಂದನೆ ಕೊಡಬೇಕಿತ್ತು. ಅವರೆಲ್ಲ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡಲಿಲ್ಲ. ಇವತ್ತು ಯುದ್ಧ ಪ್ರಾರಂಭವಾಗಿ LPG ಗ್ಯಾಸ್ ಬರದೇ ಇರುವಂಥ ಪರಿಸ್ಥಿತಿ ಇವತ್ತು 1 ತಿಂಗಳಿಂದ ನಡೀತಾ ಇದೆ. ಆದರೆ ಪುತ್ತೂರಿನಲ್ಲಿ ಸಾರಿಗೆ ಇಲಾಖೆ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆ, ಅಥವಾ ಇತರ ಯಾವುದೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಏನು ಇದಕ್ಕೆ ಕ್ರಮವನ್ನು ಕೈಗೊಳ್ಳಿಲ್ಲ. ಇವತ್ತು ದರ ಹೆಚ್ಚಳ ಮಾಡುವಂಥ ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ನಾವು ನಿರ್ಮಾಣ ಆಗಿದೆ. ಮತ್ತು ಎಲ್ಲ ಟೋಟಲ್ ಗ್ಯಾಸ್ಗಳಲ್ಲಿ, ಈಗ ಗ್ಯಾಸ್ ಕಂಪನಿಗಳು ಏನೆಲ್ಲ ಇದೆ ಪುತ್ತೂರಿನಲ್ಲಿ, ಇದರಲ್ಲಿ ತಾರತಮ್ಯದಿಂದ ದರವನ್ನು ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಅಂತ ಹೇಳಿದರೆ 105 ರೂಪಾಯಿವರೆಗೆ ತಲುಪಿದೆ ಒಂದು ಪಂಪಿನಲ್ಲಿ. ಬೇರೆ ಬೇರೆ ರೀತಿಯಲ್ಲಿ ಈಗ ಈ ಯುದ್ಧ ಪ್ರಾರಂಭವಾಗುವ ಮೊದಲಲ್ಲಿ ಒಂದೇ ರೀತಿಯ ದರ ಇತ್ತು. ಈಗೇನಾಗಿದೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯ ದರವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಿಜವಾಗಿ ನೋಡಿದ್ರೆ ಇಡೀ ಪುತ್ತೂರು ತಾಲೂಕಿನಂತಲ್ಲ, ಇಡೀ ನಾವು ಏನು ಅಂತ ಹೇಳಿದ್ರೆ, ಇದು ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ರಿಕ್ಷಾ ಸಂಘಟನೆಗಳ ಪರವಾಗಿ ನಾವು ಇವತ್ತು ಪತ್ರಗೋಷ್ಠಿಯನ್ನು ಮಾಡ್ತಿರೋದು. ಮತ್ತೆ ಇದು ರಿಕ್ಷಾ ಚಾಲಕರಿಗೂ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಏನು ಮಾತಾಡದಂತ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ ದೂರದಿಂದ, ಈಗ ಕಡಬದಿಂದ ಕೂಡ ಇವತ್ತು ನಾನು ಮೊನ್ನೆ ನೋಡಿದ್ದೇನೆ, ಇಲ್ಲಿ ಗ್ಯಾಸ್ ಹಾಕ್ಲಿಕ್ಕೆ ಇಲ್ಲಿಗೆ ಪುತ್ತೂರಿಗೆ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡುವಂತ ಕೆಲಸ ಆಗ್ಲಿಲ್ಲ. ಇದರಿಂದ ಈ ರೀತಿಯಾದಂತ ಅವ್ಯವಸ್ಥೆಗಳು ಆಗಿದೆ ಅಂತ ಹೇಳುವಂಥದ್ದು ನಮ್ಮ ಒಂದು ಆರೋಪ. 62 ಇತ್ತು ಇತ್ತೀಚೆಗೆ, ಒಂದು ಈಗ 62 ಇತ್ತು, ಈಗ 105 ತನಕ ದಾಟಿದೆ. ಇದು ಪ್ರೈಸ್ ದಾಟಿದೆ. ಅವ್ರು ಯಾಕಂತ ಹೇಳಿದ್ರೆ ಸರ್ಕಾರದ ಆದೇಶದ ಮೇರೆಗೆ ಅವರು ಒಂದೇ ರೇಟ್ ಅಲ್ಲಿ ಮಾಡ್ತಾ ಇದ್ದಾರೆ. 65 ರೂಪಾಯಿ ಎಲ್ಲ ಪಂಪಲ್ಲಿ. ಈಗ ದಿನಕ್ಕೊಂದು ರೇಟ್, ನೈಟ್ ಹೇಳ್ತಾರೆ ಸ್ಟಾಕ್ ಇಲ್ಲ, ಬೆಳಿಗ್ಗೆ ಸ್ಟಾಕ್ ಬರ್ತದೆ, ರೇಟ್ ಚೇಂಜ್. ಈಗ ನಮ್ಮ ಪ್ರಮುಖ ರೇಟ್ ಚೇಂಜ್ ಬೇಡಿಕೆ ಅಂತ ಹೇಳಿದ್ರೆ, ಇವತ್ತು ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಗ್ಯಾಸ್ ಇರ್ತದೆ. ಹೀಗಿದ್ರೆ ನಮ್ಮಲ್ಲಿ ರೇಟ್ ಜಾಸ್ತಿ ಆಗಿದೆ. ನಮ್ಮ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ, ಇಲ್ಲಿ LPG ಆಟೋ ರಿಕ್ಷಾಗಳಿಗೆ ಕೊಡುವಂತ ಏಕರೂಪ ದರವನ್ನ ನಿಗದಿ ಮಾಡಬೇಕು ಅಂತೇಳಿ. ಇವತ್ತು ಅಭಾವ ಆಗಿದೆ, ಯುದ್ಧ ಆಗಿದೆ, ಎಲ್ರಿಗೂ ಗೊತ್ತಿದೆ. ಆದ್ರೆ ಸರಿಯಾದ ಏಕರೂಪ ದರ ಇದ್ದದ್ದು ಈಗ ವ್ಯತ್ಯಾಸ ಆಗ್ತಾ ಇದೆ. ಅಂದ್ರೆ 1 ರೂಪಾಯಿ 2 ರೂಪಾಯಿ ವ್ಯತ್ಯಾಸ ಅಲ್ಲ, 10 ರೂಪಾಯಿ 15 ರೂಪಾಯಿ ಒಂದೊಂದು ಪಂಪುಗಳಲ್ಲಿ ವ್ಯತ್ಯಾಸಗಳು ಬರ್ತಾ ಇದೆ. ಮತ್ತೆ ಕೆಲವು ಏನು ಅಂತ ಹೇಳಿದ್ರೆ, ಈಗ ಸಾರ್ವಜನಿಕವಾಗಿ ನಾವು ನೋಡೋದಾದ್ರೆ, ನಮ್ಮ ರಿಕ್ಷಾಗಳ ಚಾಲಕರ ಅಭಿಪ್ರಾಯ ನೋಡೋದಾದ್ರೆ, ಕೆಲವು ಪಂಪುಗಳಲ್ಲಿ ಗ್ಯಾಸ್ ಇದು ಕೊಡುವುದಿಲ್ಲ ಅಂತ ಹೇಳುವಂತ ಒಂದು ಭಾವನೆ, ಆರೋಪ ಕೂಡ ಇದೆ. ಇದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಅಧಿಕಾರಿಗಳು ಇದನ್ನ ತನಿಖೆ ನಡೆಸಿ ಇದು ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ನೇರವಾಗಿ ಆರೋಪ ಮಾಡುವಂತದ್ದಲ್ಲ. ಆದ್ರೆ ಇಲ್ಲಿ ಹೆಚ್ಚಿನ ಚಾಲಕರಿಗೆ ಈ ರೀತಿಯ ಒಂದು ಸಂಶಯ ಇದೆ, ಇದನ್ನು ಸಿಲಿಂಡರ್ ಮೂಲಕ ಕೊಡ್ತಾ ಇದ್ದಾರೆ, ಈ ರೀತಿಯ ಒಂದು ಆರೋಪಗಳಿದೆ. ಇದು ಎಷ್ಟು ಸತ್ಯ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇನ್ನು ಸರ್ಕಾರ, ಸಂಬಂಧಪಟ್ಟ ಇಲಾಖೆ ಇದನ್ನು ಸರಿಯಾದ ರೀತಿಯಲ್ಲಿ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ. ಎರಡನೇದು, ಹೌದು, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಗೊತ್ತಾಗಿದೆ, ಸ್ಪಂದನೆ ಇಲ್ಲ. ಮತ್ತೊಂದು ಏನು ಅಂತ ಹೇಳಿದ್ರೆ, ಈಗ ಗ್ಯಾಸ್ ಪಂಪುಗಳಲ್ಲಿ ಇದಕ್ಕಿಂತ ಮೊದಲು ದರ ಪಟ್ಟಿಯನ್ನ ಅಲ್ಲಿ ಹಾಕ್ತಿದ್ರು. ಪ್ರತಿ ಪಂಪುಗಳಲ್ಲಿ ದರ ಪಟ್ಟಿ ಬರ್ತಿತ್ತು. ಈಗ ದರ ಪಟ್ಟಿ ಬರುವುದಿಲ್ಲ, ಹಾಕುದಿಲ್ಲ. ಇದರಲ್ಲಿ ಪ್ರತಿ ಪಂಪುಗಳಲ್ಲಿ ನೀವು ಎಷ್ಟು 1 kgಗೆ ಎಷ್ಟು ದರ ಅಂತೇಳಿ ಅದ್ರಲ್ಲಿ ಹಾಕ್ತಿದ್ರು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಯುದ್ಧ ಪ್ರಾರಂಭ ಆದ ನಂತರ ಈ ದರ ಪಟ್ಟಿಯನ್ನ ನಿಲ್ಲಿಸಿದ್ದಾರೆ. ಇದನ್ನು ಕಡ್ಡಾಯಗೊಳಿಸಬೇಕು. ಸರ್ಕಾರ, ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇದನ್ನು ದರ ಪಟ್ಟಿಯನ್ನು ಹಾಕುವಂಥದ್ದು ಎಲ್ಲ ಪಂಪುಗಳಲ್ಲಿ ಹಾಕುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ. ಮತ್ತೆ ರಿಕ್ಷಾ ಚಾಲಕರಿಗೆ ಕನಿಷ್ಠ 5 ಲೀಟರ್ ಅಥವಾ 5 kg LPG ಗ್ಯಾಸ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ. ಇದಕ್ಕೆ ಏನು ಅಂತ ಹೇಳಿದ್ರೆ, ಕೆಲವರು ಈಗ ಖಾಸಗಿ ವ್ಯಾನ್ಗಳಿರ್ಬೋದು, ಕಾರುಗಳಿರ್ಬೋದು, ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫುಲ್ ಮಾಡಿಕೊಂಡು ಹೋಗ್ತಾರೆ ಎಲ್ಲ ಕಡೆ. ಈಗ ನಿಜವಾಗಿ ನೋಡಿದ್ರೆ ಈಗ ಖಾಸಗಿ ವ್ಯಕ್ತಿಗಳಿಗೆ ಬೇಕು, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಸಾರ್ವಜನಿಕ ಸೇವೆ ಮಾಡುವಂತ ರಿಕ್ಷಾ ಚಾಲಕರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು.
ಯಾಕಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ರಿಕ್ಷಾವನ್ನೇ ನಂಬಿ ಬದುಕುವಂಥವ್ರು, ಖಾಸಗಿ ವಾಹನದವರು ಅವರು ವೈಯಕ್ತಿಕವಾಗಿ ಅವರಿಗೆ ಬದುಕುವಂಥದ್ದು, ಬೇರೆ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಬೋದು. ರಿಕ್ಷಾ ಚಾಲಕರಿಗೆ ಬೇರೆ ಏನು ವ್ಯವಸ್ಥೆ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಆದ್ರಿಂದ ಕನಿಷ್ಠ 5 kg LPG ಕೊಡುವ ವ್ಯವಸ್ಥೆಯನ್ನು ಆಗಬೇಕು ಅಂತ ಹೇಳಿ ನಮ್ಮ ಒಂದು ಬೇಡಿಕೆ. ಮತ್ತೆ ಈಗಾಗಲೇ LPG ಆಟೋ ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಪೆಟ್ರೋಲ್ ಹಾಕಬಹುದಲ್ಲ ನಿಮಗೆ ಅಂತ ಕೇಳ್ತಾರೆ. ಈಗ ಹಳೆ ರಿಕ್ಷಾಗಳಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅದರದ್ದು ಕಾರ್ಬೇಟ್ರ್ ಇದೆಲ್ಲ ಮತ್ತೆ ಬೋರ್ಗಳು ಅದೆಲ್ಲ ಹೋಗಿರ್ತದೆ, ಗ್ಯಾಸಿನ ಮೂಲಕ ಅದಾಗುತ್ತೆ. ಪೆಟ್ರೋಲ್ ಹಾಕಿದ್ರೆ ನೀವು 1 ಲೀಟರ್ಗೆ ಒಂದು 6 ಕಿಲೋಮೀಟರ್ 7 ಕಿಲೋಮೀಟರ್ ಓಡಬಹುದು. ರಿಕ್ಷಾ ಚಾಲಕ ಇನ್ನಷ್ಟು ಅಂದ್ರೆ ನಷ್ಟಕ್ಕೆ ಒಳಗಾಗ್ತಾನೆ ಅವನು. ಈಗ ಹೊಸ ಆಟೋ ರಿಕ್ಷಾ ಯಾವುದು ಬರ್ತಾ ಇದೆ ಅದಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಈಗ ಹಳತ್ತದಂತೆ ಯಾವುದೇ LPG ಹಾಕಿದಂತ ಆಟೋ ರಿಕ್ಷಾಗಳಿಗೆ ಈ ಪೆಟ್ರೋಲ್ ಅನ್ನ ಅಳವಡಿಸಲಿಕ್ಕೆ ಆಗುದಿಲ್ಲ. ಇದಕ್ಕೆ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವೇಳೆ ಈಗ ಗ್ಯಾಸಿನ ಅಭಾವ ಆಗ್ತದೆ, ಇನ್ನಷ್ಟು ಇದು ಹೆಚ್ಚುವರಿ ನಡೆದ್ರೆ, ಹೆಚ್ಚು ಜನ ಹೋದ್ರೆ ಸರ್ಕಾರ ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಈ ಹಳೆ ರಿಕ್ಷಾಗಳಿಗೆ ಏನು ಕಿಟ್ ಅಳವಡಿಸಿದ್ದಾರೆ ಅಥವಾ ಏನು ಕಾರ್ಬೇಟರ್ ಅಂತ ಹೇಳ್ತಾರೆ, ಇದನ್ನು ಚೇಂಜ್ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿ ಆದ್ರೂ ಬೇಕು. ಈ ವ್ಯವಸ್ಥೆಯನ್ನ ಸರ್ಕಾರ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಒಂದು ಗ್ಯಾಸ್ ಅನ್ನು ಪ್ರಯೋಗಿಸಿ ಮಾಡಬೇಕು ಅಥವಾ ಈ ಇದನ್ನು ದುರಸ್ತಿಪಡಿಸಲಿಕ್ಕೆ ಏನಾದರೂ ಸರ್ಕಾರ ಒಂದು ಕ್ರಮ ಕೈಗೊಳ್ಳಬೇಕು, ಅದಕ್ಕೆ ಆರ್ಥಿಕ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ. ಮತ್ತೆ ಇನ್ನೊಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಈಗ ಇಟ್ಟುಕೊಂಡು ಪೆಟ್ರೋಲ್ ಮತ್ತು ಡೀಸೆಲ್ ರಿಕ್ಷಾಗಳನ್ನ ನಿರ್ಬಂಧ ಮಾಡಿದ್ರು. ಇದು ವಾಯುಮಾಲಿನ್ಯ ಅಂತ ಹೇಳ್ತಾ ಇದ್ರು, ಏನು ಇದರ ಬಗ್ಗೆ ಹಿನ್ನೆಲೆ ನಮಗೆ ಗೊತ್ತಿಲ್ಲ. ಇದರಿಂದಾಗಿ ಇವತ್ತು ಪರದಾಡುವಂತ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಬೆಳ್ತಂಗಡಿ ತಾಲೂಕು ಇರಬಹುದು, ಸುಳ್ಯ ತಾಲೂಕು ಇರಬಹುದು, ಅಲ್ಲಿ ಯಾವುದು ಸಮಸ್ಯೆಗಳಿಲ್ಲ. ಈಗ ಅಲ್ಲಿ ಕೂಡ LPG ಆಗಿದೆ ಕೆಲವು ಕಡೆ. ಅದು ಈ ಕಂಪನಿಗಳ ಲಾಬಿಯಿಂದ ಏನೋ ಗೊತ್ತಿಲ್ಲ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ರಿಕ್ಷಾವನ್ನ ಅಲ್ಲಿ ಕೊಡುವಂತದ್ದನ್ನ ಬಂದ್ ಮಾಡಿದ್ದಾರೆ. ಇವತ್ತು ಪುತ್ತೂರು ತಾಲೂಕಿನಲ್ಲಿ ಕೂಡ ಪೆಟ್ರೋಲ್ ರಿಕ್ಷಾಗಳೇ ಇರ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿಲ್ಲ ಆಯ್ತು ಅಂತಾನು. ಯಾಕಂತ ಹೇಳಿದ್ರೆ ಅದನ್ನು ಬಂದ್ ಮಾಡಿದ್ರು ಅವತ್ತಿಂದ. ಈಗ ಹೆಚ್ಚಿನವರು ಕೆಲವರು ಏನ್ ಮಾಡ್ತಿದ್ದಾರೆ, ಪೆಟ್ರೋಲ್ ರಿಕ್ಷಾವನ್ನೇ ತಗೊಳ್ತಾ ಇದ್ರು. ಈಗ LPG ಅಂತ ಮಾಡಿದ್ರ ಅಂತ ಅದನ್ನು ಪೆಟ್ರೋಲ್ ಅಲ್ಲಿ ಓಡಿಸ್ಲಿಕ್ಕೆ ಆಗುದಿಲ್ಲ. ಅದು LPG ಅಂತ ಹೇಳಿದ್ರೆ LPG ಅಂದ್ರೆ ಟ್ಯಾಂಕ್ ಕೂಡ ಸಣ್ಣದಿರುವುದು, ಅದರಲ್ಲಿ 1.5 ಲೀಟರ್ ಟ್ಯಾಂಕ್ ಇರುವುದು. ಈಗ ಅವನಿಗೆ ಎಲ್ಲಿ ದೂರ ಹೋಗ್ಲಿಕ್ಕೆ ಆಗುದಿಲ್ಲ, ಕ್ಯಾನಲ್ಲಿ ಇಟ್ಕೊಂಡು ಹೋಗ್ಬೇಕು ಒಂದು ವೇಳೆ ಮಾಡುದಿದ್ರು ಕೂಡ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದು ಈಗ LPG ಇದ್ದದನ್ನ ಪೆಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು. ಎರಡನೇದು, ಈಗ ಪೆಟ್ರೋಲ್ ಆಟೋ ರಿಕ್ಷಾಗಳನ್ನ ಇಲ್ಲಿ ಬಿಡುಗಡೆ ಮಾಡ್ತಿದ್ರೆ, ಡೀಸೆಲ್ ಕೊಡ್ತಿದ್ರೆ ಇವತ್ತು ಈ ಸಮಸ್ಯೆಗಳು ಬರ್ತಿಲ್ಲ. ವಾಯುಮಾಲಿನ್ಯ ಅಂತ ಹೇಳಿದ್ರೆ ಈಗ ಬಸ್ಸಲ್ಲಿ ನೀವು ನೋಡಿರ್ಬೋದು, ಸರ್ಕಾರಿ ಬಸ್ಗಳಲ್ಲಿ ಹೇಗೆ ಅದರಲ್ಲಿ ಹೊಗೆ ಹೋಗ್ತಾ ಇದೆ ಅಂತ ನೋಡಬಹುದು. ಅದು ಆಗುದಿಲ್ಲ. ಎಲ್ಲ ಖಾಸಗಿ ವಾಹನಗಳು ಡೀಸೆಲ್ ಇದೆ. ಕೇವಲ ಒಂದು ರಿಕ್ಷಾವನ್ನು ಮಾತ್ರ ಇದಕ್ಕೆ ಟಾರ್ಗೆಟ್ ಮಾಡಿ ಅಥವಾ ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ ರೀತಿಯಲ್ಲಿ ಇದು ವ್ಯವಸ್ಥೆ ಆಗಿದೆ ಇಲ್ಲಿ. ಅದನ್ನು ಸರಿಪಡಿಸಬೇಕು, ಅದನ್ನು ರದ್ದುಪಡಿಸಬೇಕು. ಯಾರಿಗೆ ಯಾವ ಈಗ ಪೆಟ್ರೋಲ್ ರಿಕ್ಷಾ ಬೇಕಾದ್ರೆ ಅವರಿಗೆ ಕೊಡ್ಬೋದು, ಅಥವಾ ಡೀಸೆಲ್ ಬೇಕು ಅಂತಿದ್ರೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ. ಮತ್ತೆ ನಮ್ಮ ಬೇಡಿಕೆ ಈಡೇರದಿದ್ರೆ, ಈಗ ನಾವು ಹೋಟೆಲ್ಗಳಲ್ಲಿ ಯಾವುದೇ ಇಲಾಖೆಯಿಂದ ಅನುಮತಿ ಪಡೆದು ಬೆಲೆ ಏರಿಕೆ ಮಾಡಿದಂಥದ್ದಲ್ಲ. ಈಗ ನಮ್ಮ ಬೇಡಿಕೆ ಈಡೇರದಿದ್ರೆ ನಾವು ಕೂಡ ಅದೇ ರೀತಿಯನ್ನು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಯುವಂತ ಪರಿಸ್ಥಿತಿಯಲ್ಲಿ ರಿಕ್ಷಾ ಚಾಲಕರು ಇಲ್ಲ. ಈಗ ಏನು ಅವರು ದರ ಹೆಚ್ಚಳ ಮಾಡ್ತಾರೆ, ಗ್ಯಾಸಿನ ದರ ಹೇಗೆ ಹೆಚ್ಚಳ ಮಾಡ್ತಾರೆ, ಅದೇ ರೀತಿ ನಾವು ಬಾಡಿಗೆ ದರವನ್ನು ಹೆಚ್ಚಳ ಮಾಡುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ. ಇದು ಜಿಲ್ಲೆ ಇರುವಂತ ನಾವು ಮಾಧ್ಯಮದ ಮೂಲಕ ವಿನಂತಿ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಈಗ ನಾವು ರಿಕ್ಷಾ ಚಾಲಕರು ಮಾತ್ರ ಈಗ ಸಾರಿಗೆ ಇಲಾಖೆ ಅಧೀನದಲ್ಲಿ ಇರುವಂತದ್ದು. ಟೂರಿಸ್ಟ್ ಕಾರ್ನವರು ಇರ್ಬೋದು, ಅವರಿಗೀಗ ಅಷ್ಟೊಂದು ಏನು ಸಮಸ್ಯೆಗಳಿಲ್ಲ. ಯಾಕಂತ ಹೇಳಿದ್ರೆ ಅವರು ಡೀಸೆಲ್ ಪೆಟ್ರೋಲ್ ಗಾಡಿಯಲ್ಲಿ ಓಡಿಸುವಂಥದ್ದು. ಇವತ್ತು ಕೇವಲ ರಿಕ್ಷಾ, ಇದು ಬ್ರಿಟಿಷರ ಕಾನೂನು ಏನು ಗೊತ್ತಿಲ್ಲ ನಮಗೆ. ಯಾಕಂತ ಹೇಳಿದ್ರೆ ಇದು ಈ ರಿಕ್ಷಾ ಚಾಲಕರು ಮಾತ್ರ ಸಾರಿಗೆ ಇಲಾಖೆ ಅಧೀನಲ್ಲಿ ಇರುವಂತದ್ದು. ನಾವು ಹೆಚ್ಚು ಮಾಡ್ಲಿಕ್ಕೆ ಗೊತ್ತಿಲ್ಲ. ಜನರು ಕೇಳ್ತಾರೆ, ಆರ್ಟಿದಲ್ಲಿ ಬಂದಿದೆ ನಿಮಗೆ, ಮೀಟರ್ ಎಲ್ಲಿ ಉಂಟು ಅಂತ ಕೇಳ್ತಾರೆ. ಇವತ್ತು ಹೋಟೆಲ್ ನಲ್ಲಿ ಎಲ್ಲಿ ನಿಮಗೆ ಆಹಾರ ಇಲಾಖೆದವರು ರೇಟ್ ಜಾಸ್ತಿ ಮಾಡಿದ್ದಾರೆ, ಎಲ್ಲಿ ಮೀಟರ್ ಎಲ್ಲಿ ಉಂಟು ಅಂತ ಕೇಳುದಿಲ್ಲ, ಅಥವಾ ಬೇರೆ ಅಂಗಡಿಗಳಲ್ಲಿ ಕೇಳುದಿಲ್ಲ.
ಇಲ್ಲ ಪುತ್ತೂರಿನಲ್ಲಿ ಮೀಟರ್ ಇಲ್ಲ, ಪುತ್ತೂರಿನಲ್ಲಿ ಮೀಟರ್ ಕೊಡಬೇಕು ಅಂತ ನಾವು ಎಷ್ಟೋ ಸಲ ಮನವಿಯನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಈ ದರದ ವ್ಯತ್ಯಾಸ ಬಂದಾಗ ಸಮಸ್ಯೆಗಳು ಬೇಡ ಅಂತ ಹೇಳಿದ್ದಕ್ಕೆ ಪುತ್ತೂರಿನಲ್ಲಿ ಮಾಡುದಿಲ್ಲ. ಇದು ಎಂತ ಗೊತ್ತಿಲ್ಲ, ಇದು ನೀವೇ ಪತ್ರಕರ್ತರು ಕೇಳಬೇಕು, ಜಿಲ್ಲಾಧಿಕಾರಿಯವರಲ್ಲಿ ಅಥವಾ ಸಾರಿಗೆ ಇಲಾಖೆ ಇದು ಯಾವ ಉದ್ದೇಶಕ್ಕೆ ಮಾಡಿದ್ರೆ. ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ನಮಗೆ ಕೇಳಿದ ಮಟ್ಟಿಗೆ ಏನು ಅಂತ ಹೇಳಿದ್ರೆ, ಇಲ್ಲಿ ಖಾಸಗಿ ಬಸ್ಸುಗಳು ಇಲ್ಲದ ಕಾರಣ ಇವತ್ತು ಸರ್ವಿಸ್ ರಿಕ್ಷಾಗಳು ಅನಿವಾರ್ಯ. ಇಲ್ಲಿ ಖಾಸಗಿ ಬಸ್ಸುಗಳಿಲ್ಲ, ಸ್ಥಳೀಯವಾಗಿ ಹೋಗ್ಲಿಕ್ಕೆ ಇವತ್ತು ಏನು ಶೇರಿಂಗ್ ಮಾಡಿ ಹೋಗುವಂಥದ್ದು, ಇವತ್ತು ಶೇರ್ ಮಾಡುವಂತ ಹೋಗುವಂಥವ್ರು ಕೂಡ ಇವತ್ತು ಬಾಡಿಗೆ ದರವನ್ನು ಹೆಚ್ಚಳ ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ಕೊಂಡೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು 1 ಲೀಟರ್ಲ್ಲಿ 1 kgಯಲ್ಲಿ 100 ರೂಪಾಯಿ ಅಂದ್ರೆ 105 ರೂಪಾಯಿ ಅಂತ ಇಟ್ಕೊಳ್ಳಿ, ಈಗ 40 ರೂಪಾಯಿ ಹೆಚ್ಚಳ ಆಗಿದೆ. ಈ 40 ರೂಪಾಯಿ ಹೆಚ್ಚಳವನ್ನ ಇವತ್ತು ರಿಕ್ಷಾ ಚಾಲಕರು ಸಹಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದ್ರೆ ಇಲ್ಲಿ ಗ್ರಾಮಾಂತರ ಪ್ರದೇಶ ಒಂದು ಇವತ್ತು ಸಾವಿರಾರು ರಿಕ್ಷಾಗಳಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಈ ಪರವಾನಗಿ ವಿರುದ್ಧ ನಾವು ಎಷ್ಟೋ ಹೋರಾಟಗಳನ್ನು ಮಾಡಿದ್ದೇವೆ, ಇದು ಕೂಡ ಯಶಸ್ವಿ ಆಗಲಿಲ್ಲ. ಬೇರೆ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ಅದನ್ನು, ನಿರ್ಬಂಧವಿದೆ, ಇಲ್ಲಿ ನಿರ್ಬಂಧ ಇಲ್ಲ. ಇವತ್ತು ತಾಲೂಕಿನಲ್ಲಿ ನೋಡಿದ್ರೆ ಇಲ್ಲಿ ಪುತ್ತೂರಿನಲ್ಲಿ ಇರುವಷ್ಟು ರಿಕ್ಷಾ ಬೇರೆ ಯಾವುದೇ ತಾಲೂಕಿನಲ್ಲಿ ಇರ್ಲಿಕ್ಕಿಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಇನ್ನೊಂದು ಏನು ಮಾಡುದು ಅಂತ ಹೇಳಿದ್ರೆ, ಇವತ್ತು ತೆರಿಗೆಯನ್ನ ಕಮ್ಮಿ ಮಾಡಿ ಹಿಂದಿನ ದರಕ್ಕೆ ಸರ್ಕಾರ ಈ ಗ್ಯಾಸನ್ನ ವಿತರಣೆ ಮಾಡುವಂತ ಕೆಲಸವನ್ನು ಮಾಡಬೇಕು. ಇಲ್ಲದಿದ್ರೆ ಕೂಡಲೇ ನಮಗೆ ದರ ಏರಿಕೆಯನ್ನ ಮಾಡಬೇಕು ಅಂತೇಳಿ ಇದು ನಮ್ಮ ಪ್ರಮುಖ ಬೇಡಿಕೆ. ಈ ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸಬೇಕು ಅಂತೇಳಿ ನಾವು ಸರ್ಕಾರವನ್ನು, ಅಧಿಕಾರಿಗಳನ್ನು ನಿಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನ ಮಾಡ್ತಿದ್ದೇವೆ. ಇಲ್ಲದಿದ್ರೆ ಮುಂದಿನ ಏನು ನಾವು ಮಾಡಬೇಕು ಅಂತೇಳಿ ಆಲೋಚನೆಯನ್ನು ನಾವೆಲ್ಲ ಸಂಘಟನೆಯವರು ಸೇರಿ ತೀರ್ಮಾನವನ್ನ ಕೈಗೊಳ್ಳುತ್ತೇವೆ. ಯಾಕಂತ ಹೇಳಿದ್ರೆ ಇವತ್ತು ಆರ್ಥಿಕವಾಗಿ ತುಂಬಾ ಸಂಕಷ್ಟಕ್ಕೆ ರಿಕ್ಷಾ ಚಾಲಕರು ಬಿದ್ದಿದ್ದಾರೆ.